ಸ್ನೇಹಿತರೆ, ನೀವೆಂದಾದರೂ ಯೋಚಿಸಿದ್ದೀರಾ? ಭವಿಷ್ಯದಲ್ಲಿ ಜಗತ್ತನ್ನೇ ಬದಲಾಯಿಸುವಂಥದ್ದು ಈಗಲೇ ನಮ್ಮ ಮುಂದೆ ಬಂದಿದೆಯೇನೋ? ಆದರೆ ಅದು ನಮ್ಮ ಕೈಯಲ್ಲಿಲ್ಲದೆ ಒಂದೇ ದೇಶದ ಕೈಯಲ್ಲಿದೆಯೇನೋ? ಹೌದು, ಚೀನಾದ ಈ ಅದ್ಭುತ ಯೋಜನೆಗಳು ಮೊತ್ತ ಜಗತ್ತನ್ನ ಅಸ್ಥಿರಗೊಳಿಸುತ್ತಿವೆ. ಯಾಕೆಂದ್ರೆ ಈ ಆಲೋಚನೆಗಳು ಒಂದು ಮುಖ್ಯ ವಿಷಯವನ್ನ ಸ್ಪಷ್ಟವಾಗಿ ತೋರಿಸುತ್ತಿವೆ. ಅಮೆರಿಕ ಇನ್ನೂ ಕನಿಷ್ಠ 100 ವರ್ಷಗಳಷ್ಟು ಹಿಂದುಳಿದಿದೆ. ಇದನ್ನ ಕೇಳಿದೆ ಆಘಾತವಾಗುತ್ತದೆಯೇ? ಆದರೆ ಇದು ನಿಜ, ಮತ್ತು ಈ ವಿಡಿಯೋದಲ್ಲಿ ನಾವು ಆ ವಿಷಯಗಳನ್ನ ಒಂದೊಂದಾಗಿ ನೋಡಲಿದ್ದೇವೆ. ನೀವು ಅಚ್ಚರಿಪಡುವಂತೆ, ಚೀನಾ ಈಗ ಕೇವಲ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಮಾತ್ರವಲ್ಲ, ಅದು ಮೊತ್ತ ಜಗತ್ತನ್ನ ಬದಲಾಯಿಸುತ್ತಿರುವ ಒಂದು ಶಕ್ತಿಯಾಗಿ ಮಾರ್ಪಾಡಾಗಿದೆ. ಒಂದು ಕಾಲದಲ್ಲಿ ಈ ಚೀನಾವನ್ನು ಬಡತನ, ಹಿಂದುಳಿದ ರಾಜ್ಯ ಮತ್ತು ಅಗ್ಗದ ತಂತ್ರಜ್ಞಾನಕ್ಕೆ ಸಂಕೇತವಾಗಿ ನೋಡುತ್ತಿದ್ರು. ಆದರೆ ಈಗ ಅದೇ ಚೀನಾ ಅಷ್ಟು ವೇಗವಾಗಿ ಮುಂದೆ ಸಾಗುತ್ತಿದೆ. ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಮತ್ತು ಜಪಾನ್ ತರಹದ ದೇಶಗಳು ಕೇವಲ ಅಚ್ಚರಿಯಿಂದ ನೋಡುತ್ತಾ ನಿಂತಿವೆ. ಅದಕ್ಕೆ ತಜ್ಞರು ಒಂದೇ ಮಾತು ಹೇಳ್ತಾರೆ: ಚೀನಾದ ಈ ಯೋಜನೆಗಳು ಒಂದು ಸ್ಪಷ್ಟ ಸಂದೇಶ ನೀಡುತ್ತಿವೆ. ಪಾಶ್ಚಿಮಾತ್ಯ ಜಗತ್ತು ಮತ್ತು ಮುಖ್ಯವಾಗಿ ಅಮೆರಿಕ ಇನ್ನೂ ಕನಿಷ್ಠ 100 ವರ್ಷಗಳಷ್ಟು ಹಿಂದುಳಿದಿದೆ. ಈ ಅಚ್ಚರಿಯ ಯೋಜನೆಗಳಲ್ಲಿ ಮೊದಲು ಮತ್ತು ಅತೀ ದೊಡ್ಡದ್ದು ಸಮುದ್ರದ ಕೆಳಗಿನ 2 ದೊಡ್ಡ ಭೂಭಾಗಗಳನ್ನು ಸೇರಿಸುವ ಭಾರೀ ಸುರಂಗ. ಇದು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಒಂದು ಅದ್ಭುತ ಕೆಲಸ. ಇದು 2 ದೊಡ್ಡ ಭೂಭಾಗಗಳನ್ನು ಭೂಮಿಯ ಒಳಗಿನಿಂದ ಸೇರಿಸುತ್ತದೆ. ಈ ಸುರಂಗ ಅಷ್ಟು ಉದ್ದವಾಗಿದೆ, ಇದರ ಒಂದು ತುದಿಯಿಂದ ಮತ್ತೊಂದು ತುದಿಗೆ ತಲುಪಲು ಗಂಟೆಗಳ ಸಮಯ ಬೇಕು. ಇದರ ಒಳಗೆ ರಸ್ತೆ, ರೈಲು ಮತ್ತು ಕಾರುಗಳು 3 ಒಟ್ಟಿಗೆ ಚಲಿಸುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನೀವು ಯೋಚಿಸಿ, ಇಂಥ ಭಾರೀ ನಿರ್ಮಾಣ ಹೇಗೆ ಸಾಧ್ಯವಾಗುತ್ತದೆ? ಈ ವಿಡಿಯೋದಲ್ಲಿ ನಿಮಗೆ ಈ ಸುರಂಗದ ಇದುವರೆಗೂ ಯಾರೂ ನೋಡದ ಭಾಗವನ್ನು ತೋರಿಸುತ್ತೇವೆ. ನೀವು ಅಚ್ಚರಿಪಡದೇ ಇರಲಾರಿರಿ. ಸ್ನೇಹಿತರೆ, ಚೀನಾದ ಅಭಿವೃದ್ಧಿ ವೇಗ ಈಗ ಸಾಮಾನ್ಯವಲ್ಲ. ಚೀನಾದಲ್ಲಿ ಈಗ ಸೂಪರ್ ಫಾಸ್ಟ್ ರೈಲುಗಳು ಚಲಿಸುತ್ತಿವೆ. ಅವು ಭೂಮಿಯನ್ನ ಮುಟ್ಟದೆ ಗಾಳಿಯಲ್ಲಿ ತೇಲುತ್ತಾ ಗಂಟೆಗೆ 600 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತವೆ. ಒಂದು ಕಾಲದಲ್ಲಿ ಗಂಟೆಗಳು ಬೇಕಾಗಿದ್ದ ಪ್ರಯಾಣ ಈಗ ಕೇವಲ ಕೆಲವೇ ನಿಮಿಷಗಳಲ್ಲಿ ಮುಗಿಯುತ್ತದೆ. ಇದು ಮನುಷ್ಯರು ಓಡುವಂಥದ್ದಲ್ಲ, ಭವಿಷ್ಯವೇ ಓಡುತ್ತಿರುವಂತೆ ಅನಿಸುತ್ತದೆ. ಅದಕ್ಕೆ ಇದನ್ನು ನೋಡುತ್ತಿದ್ದರೆ ಭಾವುಕವಾಗುತ್ತದೆ. ನಮ್ಮ ಜೀವನಗಳು ಎಷ್ಟು ವೇಗವಾಗಿ ಬದಲಾಗಲಿವೆಯೋ ಅಂತ. ಅದೇ ರೀತಿ ಚೀನಾ ಸೂರ್ಯನ ಶಕ್ತಿಯನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ. ಕೃತಕ ಸೂರ್ಯನು ಭೂಮಿಯ ಮೇಲೆ ಅಷ್ಟು ಭಾರೀ ಶಕ್ತಿಯನ್ನು ಉತ್ಪಾದಿಸುತ್ತಿದೆ. ಈ ಪ್ರಯೋಗ ಸಂಪೂರ್ಣವಾಗಿ ಯಶಸ್ವಿಯಾದರೆ ಜಗತ್ತಿಗೆ ವಿದ್ಯುತ್ ಉತ್ಪಾದನಾ ಕೇಂದ್ರಗಳ ಅಗತ್ಯ ಶಾಶ್ವತವಾಗಿ ಹೋಗುತ್ತದೆ. ಇದನ್ನು ಯೋಚಿಸಿ, ಎಷ್ಟು ದೊಡ್ಡ ಬದಲಾವಣೆ ಬರುತ್ತದೆಯೋ? ನಮ್ಮ ಇಂಧನ ಸಮಸ್ಯೆಗಳು ಒಮ್ಮೆಲೆ ಮಾಯವಾಗುತ್ತವೆ. ಅಷ್ಟೇ ಅಲ್ಲ, ಚೀನಾದ ಫ್ಯಾಕ್ಟರಿಗಳಲ್ಲಿ ಈಗ ಮನುಷ್ಯರ ಬದಲು ರೋಬೋಟ್ಗಳು ಕೆಲಸ ಮಾಡುತ್ತಿವೆ. ಈ ರೋಬೋಟ್ಗಳು ಆಯಾಸಗೊಳ್ಳುವುದಿಲ್ಲ, ನಿದ್ರೆ ಮಾಡುವುದಿಲ್ಲ. ಅವು ಸ್ವಯಂ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತವೆ, ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುತ್ತವೆ ಮತ್ತು 24 ಗಂಟೆಗಳು ಯಾವ ವಿರಾಮವಿಲ್ಲದೆ ಉತ್ಪಾದನಾ ಕೆಲಸವನ್ನು ಮುಂದುವರಿಸುತ್ತವೆ. ಇದನ್ನು ನೋಡುತ್ತಿದ್ದರೆ ಮನುಷ್ಯನ ಬುದ್ಧಿಮತ್ತೆ ಮತ್ತು ಯಂತ್ರದ ಶಕ್ತಿ ಕಲಿಸಿ ಎಷ್ಟು ಅದ್ಭುತಗಳನ್ನು ಮಾಡುತ್ತವೆಯೋ ಅನ್ನಿಸುತ್ತದೆ. ಅದೇ ಸಮಯದಲ್ಲಿ ರಸ್ತೆಯ ಮೇಲೆ ನಡೆಯುತ್ತಾ ನಂತರ ಆಕಾಶಕ್ಕೆ ಹಾರುವ ಕಾರುಗಳು ಈಗ ವಾಸ್ತವವಾಗುತ್ತಿವೆ. ಚೀನಾದ ಫ್ಲೈಯಿಂಗ್ ಕಾರುಗಳು ಪ್ರಯೋಗ ಹಂತದಿಂದ ಹೊರಬಂದು ನಿಜರೂಪವನ್ನು ಪಡೆಯುತ್ತಿವೆ ಮತ್ತು ಮುಂದಿನ ಕೆಲವು ವರ್ಷಗಳಲ್ಲಿ ಇವು ಸಾಮಾನ್ಯ ನಗರಗಳಲ್ಲಿ ಕಾಣಿಸುತ್ತವೆ. ಇದನ್ನು ಯೋಚಿಸಿ, ನಮ್ಮ ಟ್ರಾಫಿಕ್ ಸಮಸ್ಯೆಗಳು ಹೇಗೆ ಮಾಯವಾಗುತ್ತವೆಯೋ? ಅಷ್ಟೇ ಅಲ್ಲದೆ ಚೀನಾ ಈಗ ನಗರಗಳನ್ನು ಭೂಮಿಯ ಮೇಲೆ ಅಲ್ಲದೆ ಆಕಾಶದ ಕಡೆಗೆ ವಿಸ್ತರಿಸುತ್ತಿದೆ. ಅವರ ವರ್ಟಿಕಲ್ ಸಿಟಿ ಯೋಜನೆಯ ಪ್ರಕಾರ ಒಂದೇ ಕಟ್ಟಡದಲ್ಲಿ ವಾಸಸ್ಥಳಗಳು, ಕಚೇರಿಗಳು, ಪಾರ್ಕ್ಗಳು ಮತ್ತು ಮಾರುಕಟ್ಟೆಗಳು ಮತ್ತು ವಿನೋದ ಸ್ಥಳಗಳು ಎಲ್ಲವೂ ಇರುತ್ತವೆ. ಅಂದ್ರೆ ಒಂದು ಪೂರ್ಣ ನಗರವೇ ಒಂದೇ ಕಟ್ಟಡದಲ್ಲಿ ಸಮಗ್ರವಾಗುತ್ತದೆ. ಇದು ಭೂಮಿಯ ಸ್ಥಳ ಸಮಸ್ಯೆಗೆ ಎಷ್ಟು ದೊಡ್ಡ ಪರಿಹಾರವಾಗುತ್ತದೆಯೋ ಊಹಿಸಿ. ಆದರೆ ಭೂಮಿ ಸಾಕಾಗದಿದ್ರೆ ಚೀನಾ ಸಮುದ್ರಗಳ ಕಡೆಗೆ ಗಮನಹರಿಸಿದೆ. ಫ್ಲೋಟಿಂಗ್ ಸಿಟಿಗಳು, ನೀರಿನ ಮೇಲೆ ತೇಲುತ್ತಾ ಇರುವ ನಗರಗಳು, ಅವು ತಮ್ಮದೇ ಆದ ವಿದ್ಯುತ್ ಉತ್ಪಾದಿಸುತ್ತವೆ, ಆಹಾರವನ್ನು ಬೆಳೆಸುತ್ತವೆ ಮತ್ತು ಯಾವ ಪ್ರಕೃತಿ ವಿಪತ್ತು ಬಂದರೂ ಸುರಕ್ಷಿತವಾಗಿರುತ್ತವೆ. ಇದನ್ನು ನೋಡುತ್ತಿದ್ದರೆ ನಮ್ಮ ಭವಿಷ್ಯ ಎಷ್ಟು ಸುರಕ್ಷಿತವಾಗಿ ಬದಲಾಗಲಿದೆಯೋ ಅನ್ನಿಸುತ್ತದೆ. ಸ್ನೇಹಿತರೆ, ಚೀನಾದ ಈ ಯೋಜನೆಗಳು ಅಷ್ಟು ಆಧುನಿಕ ಮತ್ತು ಅದ್ಭುತವಾಗಿವೆ. ಕೆಲವೊಮ್ಮೆ ಇವೆಲ್ಲವೂ ಭೂಮಿಯ ಮೇಲೆ ನಡೆಯುತ್ತಿರುವುದಲ್ಲ, ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾದಲ್ಲಿ ನಡೆಯುತ್ತಿರುವಂತೆ ಅನ್ನಿಸುತ್ತದೆ. ಅದಕ್ಕೆ ಈ ವಿಡಿಯೋದಲ್ಲಿ ಈ ಅದ್ಭುತ ಯೋಜನೆಗಳ ಬಗ್ಗೆ ಒಂದೊಂದಾಗಿ ನಿಮಗೆ ತೋರಿಸುತ್ತೇವೆ. ಇವನ್ನು ನೋಡಿ ವಿಜ್ಞಾನಿಗಳೂ ಅಚ್ಚರಿಪಡುತ್ತಾರೆ. ಈಗ ಮೊದಲು ಚೀನಾದ ಸಮುದ್ರದ ಕೆಳಗಿನ ಭಾರೀ ಸುರಂಗದ ಬಗ್ಗೆ ಮಾತನಾಡಿದರೆ, ಈ ಯೋಜನೆ ಜಗತ್ತಿನ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳನ್ನು ಅಚ್ಚರಿಗೊಳಿಸುತ್ತಿದೆ. ಒಂದು ಕಾಲದಲ್ಲಿ
ಪುಸ್ತಕಗಳು ಮತ್ತು ಚಿತ್ರಗಳಲ್ಲಿ ಮಾತ್ರ ಇದ್ದ ಈ ಕನಸನ್ನು ಚೀನಾ ಈಗ ವಾಸ್ತವವಾಗಿ ಮಾರ್ಪಡಿಸಿದೆ. ಇದು ಸಾಮಾನ್ಯ ಸುರಂಗವಲ್ಲ, ಇದು ಭೂಮಿಯ ಒಳಗಲ್ಲದೆ ಸಮುದ್ರದ ಕೆಳಗಿನಿಂದ ಹಾದು ಹೋಗುತ್ತದೆ. ಸುತ್ತಲೂ ಎಲ್ಲಿಗೆ ನೋಡಿದರೂ ನೀರು ಮಾತ್ರ ಇರುತ್ತದೆ. ಅಲ್ಲಿ ಚೀನಾ ಕಾಂಕ್ರೀಟ್, ಸ್ಟೀಲ್ ಮತ್ತು ತಂತ್ರಜ್ಞಾನದೊಂದಿಗೆ ಒಂದು ಅದ್ಭುತ ನಿರ್ಮಾಣವನ್ನು ಸೃಷ್ಟಿಸಿದೆ. ಇದು ಜಗತ್ತಿನಲ್ಲಿ ತನ್ನದೇ ಮುದ್ರೆಯನ್ನು ಹಾಕುತ್ತದೆ. ಈ ಯೋಜನೆಯ ಹೆಸರು ಭೋಹಾಯ್ ಅಂಡರ್ ಸೀ ಟನಲ್. ಇದು ಉತ್ತರ ಚೀನಾದ 2 ದೊಡ್ಡ ನಗರಗಳಾದ ಡಾಲಿಯನ್ ಮತ್ತು ಯಾಂಟಾಯ್ಗಳನ್ನು ಸೇರಿಸುತ್ತದೆ. ಮೊತ್ತ ಉದ್ದ ಸುಮಾರು 123 ಕಿಲೋಮೀಟರ್ಗಳು, ಅಂದರೆ ಯುರೋಪ್ನಲ್ಲಿ ಲಂಡನ್ನಿಂದ ಪ್ಯಾರಿಸ್ವರೆಗಿನ ಪ್ರಸಿದ್ಧ ಸುರಂಗಕ್ಕಿಂತ 2 ಪಟ್ಟು ಹೆಚ್ಚು. ಈ ಸುರಂಗವನ್ನು 3 ಭಾಗಗಳಾಗಿ ವಿಭಜಿಸಲಾಗಿದೆ: 1 ರೈಲ್ವೆ ಲೈನ್, 2 ಕಾರುಗಳ ಮಾರ್ಗ ಮತ್ತು 3 ತುರ್ತು ವ್ಯವಸ್ಥೆ. ಇಲ್ಲಿ ಕೇವಲ ಕಾರುಗಳು ಮಾತ್ರವಲ್ಲ, ಬುಲೆಟ್ ರೈಲುಗಳು ಸಮುದ್ರದ ಕೆಳಗಿನಿಂದ ಹಾದು ಹೋಗುತ್ತವೆ. ಇಂಜಿನಿಯರ್ಗಳು ಹೇಳುತ್ತಾರೆ, ಇದು ಜಗತ್ತಿನಲ್ಲೇ ಅತಿ ಉದ್ದದ ಸಮುದ್ರದ ಕೆಳಗಿನ ರಸ್ತೆ ಮತ್ತು ರೈಲು ವ್ಯವಸ್ಥೆ ಆಗುತ್ತದೆ. ಒಂದು ಕಾಲದಲ್ಲಿ 8 ರಿಂದ 9 ಗಂಟೆಗಳು ಬೇಕಾಗಿದ್ದ ಪ್ರಯಾಣ ಈಗ ಕೇವಲ 40 ನಿಮಿಷಗಳಲ್ಲಿ ಮುಗಿಯುತ್ತದೆ. ಅಚ್ಚರಿಯ ವಿಷಯವೇನೆಂದರೆ, ಇದರಲ್ಲಿ ಬಳಸುತ್ತಿರುವ ತಂತ್ರಜ್ಞಾನ ಸಾಮಾನ್ಯವಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಯಂತ್ರಣ ವ್ಯವಸ್ಥೆ, ನೀರಿನ ಒತ್ತಡವನ್ನು ಸಮತೋಲನಗೊಳಿಸುವ ಸಾಧನಗಳು ಮತ್ತು ಭೂಕಂಪಗಳನ್ನು ತಡೆದುಕೊಳ್ಳುವ ತೇಲುವ ಭಾಗಗಳ ಡಿಸೈನ್, ಇವೆಲ್ಲವನ್ನು ಬಳಸುತ್ತಾರೆ. ಈ ಡಿಸೈನ್ ಸುರಂಗವನ್ನು ಅಷ್ಟು ಬಲವಾಗಿ ಮಾಡುತ್ತದೆ. ರಿಕ್ಟರ್ ಮಾಪಕದಲ್ಲಿ 8 ತೀವ್ರತೆಯ ಭೂಕಂಪ ಬಂದರೂ ಸುರಂಗ ಕೇವಲ ಸ್ವಲ್ಪ ಕದಲಿದಂತೆ ಮಾತ್ರ ಅನಿಸುತ್ತದೆ, ಅದು ಸಂಪೂರ್ಣವಾಗಿ ಕುಸಿಯುವುದಿಲ್ಲ. ಈ ಯೋಜನೆ ಕೇವಲ ಪ್ರಯಾಣ ಸೌಲಭ್ಯ ಮಾತ್ರವಲ್ಲ, ಇದು ಒಂದು ಹೊಸ ಆರ್ಥಿಕ ಮಾರ್ಗವೂ ಹೌದು. ಸುರಂಗ ಮುಗಿದ ನಂತರ ಉತ್ತರ ಚೀನಾದ ಕೈಗಾರಿಕಾ ನಗರಗಳು ನೇರವಾಗಿ ಸೇರಿಕೊಳ್ಳುತ್ತವೆ. ಇದರಿಂದ ಪ್ರತಿ ವರ್ಷ 100 ಕೋಟಿ ಯುವಾನುಗಳ ವ್ಯಾಪಾರ ಹೆಚ್ಚುತ್ತದೆ ಎಂದು ಅಂದಾಜಿಸುತ್ತಾರೆ. ತಜ್ಞರು ಹೇಳುತ್ತಾರೆ, ಈ ಸುರಂಗ ಚೀನಾದ ತಂತ್ರಜ್ಞಾನ ಸ್ವಾವಲಂಬನೆಗೆ ಒಂದು ಘೋಷಣೆ. ಇದು ಕೇವಲ ಸುರಂಗ ಮಾತ್ರವಲ್ಲ, ಚೀನಾದ ಉನ್ನತಿಗೆ ಒಂದು ಸಂಕೇತ. ಈಗ ಸುರಂಗದ ನಂತರ ಚೀನಾದ 2ನೇ ಅದ್ಭುತ, ವೇಗದಲ್ಲಿ ಕ್ರಾಂತಿ ತಂದ ಸೂಪರ್ ಫಾಸ್ಟ್ ಮ್ಯಾಗ್ಲೆವ್ ರೈಲು. ಇದು ಪ್ರಯಾಣದ ಅರ್ಥಗಳನ್ನು ಬದಲಾಯಿಸಿದೆ. ಇದು ಭೂಮಿಯ ಮೇಲೆ ಓಡುವ ರೈಲಲ್ಲ, ಗಾಳಿಯಲ್ಲಿ ತೇಲುವ ರೈಲು. ಹೌದು, ಮ್ಯಾಗ್ನೆಟಿಕ್ ಲೆವಿಟೇಷನ್ ತತ್ವದೊಂದಿಗೆ ಕೆಲಸ ಮಾಡುತ್ತದೆ. ಇದು ಭೂಮಿಯಿಂದ ಕೆಲವು ಇಂಚುಗಳ ಎತ್ತರದಲ್ಲಿ ತೇಲುತ್ತಾ ಹೋಗುತ್ತದೆ. ಇದು ಗಂಟೆಗೆ 600 ಕಿಲೋಮೀಟರ್ ವೇಗ ತಲುಪಬಲ್ಲದು. ಅಂದರೆ ಕರಾಚಿಯಿಂದ ಲಾಹೋರ್ ಪ್ರಯಾಣ ಕೇವಲ 1.5 ಗಂಟೆಯಲ್ಲಿ ಮುಗಿಯುತ್ತದೆ. ಇದು ಜಗತ್ತಿನಲ್ಲೇ ಅತಿ ವೇಗದ ಭೂಮಿಯ ಮೇಲಿನ ರೈಲು. ಅಚ್ಚರಿಯ ವಿಷಯವೇನೆಂದರೆ, ಇದನ್ನು ಸಂಪೂರ್ಣವಾಗಿ ಚೀನಾದ ಇಂಜಿನಿಯರ್ಗಳು ಮಾತ್ರ ತಯಾರಿಸಿದ್ದಾರೆ, ಯಾವ ಪಾಶ್ಚಿಮಾತ್ಯ ಕಂಪನಿಯ ಸಹಾಯವಿಲ್ಲದೆ. ಈ ಯೋಜನೆ ಚೀನಾದ ಚಿಂಗ್ಡಾವೋ ನಗರದ CRRC ಫ್ಯಾಕ್ಟರಿಯಲ್ಲಿ ತಯಾರಾಗಿದೆ. ಸಾವಿರಾರು ವಿಜ್ಞಾನಿಗಳು ಮತ್ತು ತಂತ್ರಜ್ಞರು 5 ವರ್ಷಗಳ ಕಾಲ ಒಂದೇ ಗುರಿಯೊಂದಿಗೆ ಕೆಲಸ ಮಾಡಿದ್ರು. ಜಗತ್ತಿಗೆ ತಂತ್ರಜ್ಞಾನ ನಾಯಕತ್ವ ಈಗ ಏಷ್ಯಾದ ಕೈಯಲ್ಲಿದೆ ಎಂದು ತೋರಿಸುವುದು. ತಜ್ಞರು ಹೇಳುತ್ತಾರೆ, ಈ ರೈಲು ಕೇವಲ ವೇಗ ಮಾತ್ರವಲ್ಲ, ಚೀನಾದ ವಿಜ್ಞಾನ ಆಲೋಚನೆ ಮತ್ತು ಶಕ್ತಿ ಸಾಮರ್ಥ್ಯಕ್ಕೆ ಒಂದು ಸಾಕ್ಷಿ. ಚೀನಾದ ಮುಂದಿನ ಯೋಜನೆ ಜಗತ್ತಿನ ವಿಜ್ಞಾನಿಗಳನ್ನು ಅಚ್ಚರಿಗೊಳಿಸಿದೆ: ಕೃತಕ ಸೂರ್ಯ. ಇದನ್ನು ಹೆಫಿ ನಗರದಲ್ಲಿ ಈಸ್ಟ್ ರಿಯಾಕ್ಟರ್ ಎಂದು ಕರೆಯುತ್ತಾರೆ. ಇದು ಭೂಮಿಯ ಮೇಲೆ ಸೂರ್ಯನ ಒಳಗೆ ನಡೆಯುವ ನ್ಯೂಕ್ಲಿಯರ್ ಫ್ಯೂಷನ್ ಪ್ರಕ್ರಿಯೆಯನ್ನು ಪುನರಾವರ್ತಿಸುವ ವ್ಯವಸ್ಥೆ. ಈ ರಿಯಾಕ್ಟರ್ನ ತಾಪಮಾನ 15 ಕೋಟಿ ಡಿಗ್ರಿ ಸೆಲ್ಸಿಯಸ್ವರೆಗೆ ತಲುಪುತ್ತದೆ, ಅಂದರೆ ಸೂರ್ಯನ ಮಧ್ಯಭಾಗಕ್ಕಿಂತ ಸುಮಾರು 5 ಪಟ್ಟು ಹೆಚ್ಚು ಬಿಸಿ. ಈ ಬಿಸಿಯಲ್ಲಿ ಉಕ್ಕು ಕ್ಷಣಗಳಲ್ಲಿ ಕರಗಿ ಹೋಗುತ್ತದೆ. ಆದರೆ ಚೀನಾ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಸೃಷ್ಟಿಸಿ ಆ ಶಕ್ತಿಯನ್ನು ನಿಯಂತ್ರಿಸುತ್ತಿದೆ. ಈ ಪ್ರಕ್ರಿಯೆ ತುಂಬಾ ಶುದ್ಧವಾದದ್ದು, ಸುರಕ್ಷಿತವಾದದ್ದು ಮತ್ತು ಅಪರಿಮಿತ ಶಕ್ತಿಯನ್ನು ನೀಡುತ್ತದೆ. ಚೀನಾದ ವಿಜ್ಞಾನಿಗಳು ಹೇಳುತ್ತಾರೆ, ಈ ಯೋಜನೆ ಸಂಪೂರ್ಣವಾಗಿ ಯಶಸ್ವಿಯಾದರೆ ಜಗತ್ತಿಗೆ ತೈಲ, ಗ್ಯಾಸ್ ಅಥವಾ ಕಲ್ಲಿದ್ದಲು ಅಗತ್ಯವಿಲ್ಲದೆ ಹೋಗುತ್ತದೆ. ಒಂದು ಕೃತಕ ಸೂರ್ಯ ಲಕ್ಷಾಂತರ ಮನೆಗಳಿಗೆ ವಿದ್ಯುತ್ ನೀಡುತ್ತಾನೆ, ಯಾವ ಕಲುಷವಿಲ್ಲದೆ ಮತ್ತು ಇಂಧನ ಖರ್ಚಿಲ್ಲದೆ. ಇದು ಕೇವಲ ವಿದ್ಯುತ್ ಮೂಲ ಮಾತ್ರವಲ್ಲ, ಭವಿಷ್ಯಕ್ಕೆ ಅಡಿಪಾಯ. ಚೀನಾ 2050ರ ವೇಳೆಗೆ ತನ್ನ ಹೆಚ್ಚಿನ ಶಕ್ತಿಯನ್ನು ಈ ರೀತಿ ಪಡೆಯುತ್ತೇವೆ ಎಂದು ಹೇಳಿದೆ. ಅದು ಹಾಗೆ ಆದರೆ ಇದು ಮಾನವ ಇತಿಹಾಸದಲ್ಲಿ ಅತಿ ದೊಡ್ಡ ಗೆಲುವಾಗುತ್ತದೆ. ಅದಕ್ಕೆ ವಿಜ್ಞಾನಿಗಳು ಹೀಗೆ ಹೇಳಲೇಬೇಕು: ಚೀನಾ ಈಗ ಒಂದು ದೇಶ ಮಾತ್ರವಲ್ಲ, ಅದು ಭವಿಷ್ಯದ ಫ್ಯಾಕ್ಟರಿಯಾಗಿ ಮಾರ್ಪಾಡಾಗಿದೆ. ಸ್ನೇಹಿತರೆ, ಚೀನಾದ ಯೋಜನೆಗಳು ಸಮುದ್ರದ ಕೆಳಗೆ ಅಥವಾ ಸೂರ್ಯನ ಬಿಸಿಗೆ ಮಾತ್ರ ಸೀಮಿತವಲ್ಲ. ಅವರ ಫ್ಯಾಕ್ಟರಿಗಳಲ್ಲಿ ಈಗ ಸ್ವಯಂಚಾಲಿತ ರೋಬೋಟ್ಗಳು 24 ಗಂಟೆಗಳು ವಿರಾಮವಿಲ್ಲದೆ ಯಂತ್ರಗಳನ್ನು ನಡೆಸುತ್ತಿವೆ. ಈ ರೋಬೋಟ್ಗಳು ಸ್ವಯಂ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತವೆ, ಇತರ ರೋಬೋಟ್ಗಳೊಂದಿಗೆ ಮಾತನಾಡಿ ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ.
ಅಂದರೆ ಚೀನಾ ಮನುಷ್ಯರ ಕೈಗಳನ್ನು ಕೃತ್ರಿಮ ಬುದ್ಧಿಮತ್ತೆಯೊಂದಿಗೆ ಬದಲಾಯಿಸಲು ಆರಂಭಿಸಿದೆ. ಅದೇ ಸಮಯದಲ್ಲಿ ಚೀನಾದ ರಸ್ತೆಗಳ ಮೇಲೆ ಈಗ ರಸ್ತೆಯ ಮೇಲೆ ನಡೆದ ಕೆಲವು ಸಮಯದ ನಂತರ ಆಕಾಶಕ್ಕೆ ಹಾರುವ ಕಾರುಗಳು ಕಾಣಿಸುತ್ತಿವೆ. ಈ ಫ್ಲೈಯಿಂಗ್ ಕಾರುಗಳನ್ನು ನಗರಗಳಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ಪರಿಗಣಿಸುತ್ತಾರೆ. ಮತ್ತು ವಿಡಿಯೋದ ಕೊನೆಯಲ್ಲಿ ಮತ್ತೊಂದು ಅಚ್ಚರಿಯ ವಿಷಯ: ಚೀನಾದ ಹೊಸ ಕನಸು ವರ್ಟಿಕಲ್ ಸಿಟಿ ಯೋಜನೆ. ಇದು ಭೂಮಿಯ ಮೇಲಲ್ಲದೆ ನೇರವಾಗಿ ಮೇಲೆ ಬೆಳೆಯುವ ನಗರ. ಇಲ್ಲಿ ಆಕಾಶದಲ್ಲೇ ವಾಸಸ್ಥಳಗಳು, ಸ್ವಯಂಚಾಲಿತ ಶಕ್ತಿ ವ್ಯವಸ್ಥೆಗಳು ಮತ್ತು ಪೂರ್ಣ ಕೃತ್ರಿಮ ವಾತಾವರಣ ನಿಯಂತ್ರಣ ಇರುತ್ತದೆ. ಅಂದರೆ ಚೀನಾ ಈಗ ಅಭಿವೃದ್ಧಿ ಮಾಡುವುದು ಮಾತ್ರವಲ್ಲ, ಅದು ಭೂಮಿ, ಆಕಾಶ ಮತ್ತು ಶಕ್ತಿ ಮೂರರ ಮೇಲೂ ಆಧಿಪತ್ಯ ಸಾಧಿಸಲು ಸಿದ್ಧವಾಗುತ್ತಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.